ನೋಡಿ, ವಿನಯ್ ಆತ್ಮಹತ್ಯೆ ಪ್ರಕರಣದಲ್ಲಿ ಒಂದು ಕಡೆ ರಾಜಕೀಯ ಕೆಸರೆರ್ಚಾಟ ಮುಂದುವರೆದಿದೆ, ಮತ್ತೊಂದು ಕಡೆ ಪೊಲೀಸರು ತಮ್ಮ ಕೆಲಸವನ್ನು ತಾವು ಮಾಡಬೇಕಲ್ಲ. ಹಾಗಾಗಿ ಪೊಲೀಸರು ಇವಾಗ ಈತನಿಗೆ ಸಂಬಂಧಪಟ್ಟಂತಹ ಡಿಜಿಟಲ್ ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಈಗಾಗಲೇ ವಿನಯ್ ಸೋಮಯ್ಯ ಅವರ ಮೊಬೈಲನ್ನು FSLಗೆ ಕಳಿಸಿದರು. ಇನ್ನೊಂದು 2 ದಿವಸದಲ್ಲಿ ಪೊಲೀಸರ ಕೈ ಸೇರುತ್ತಂತೆ ವಿನಯ್ ಮೊಬೈಲ್ ಜಾತಕ. ಅಂದರೆ ಈಗ ಅದನ್ನು ರಿಟ್ರೀವ್ ಮಾಡೋದು, ಡೆತ್ ನೋಟ್ ವರದಿ ವಿಚಾರ, ಗ್ರೂಪಲ್ಲೇನೋ ವಾಟ್ಸಪ್ ಗ್ರೂಪಲ್ಲಿ ಹಾಕಿದ್ದು ಆತ ಏನು ಡೆತ್ ನೋಟನ್ನು, ತಾನು ಅಡ್ಮಿನ್ ಆಗಿದ್ದ ಗ್ರೂಪ್ನಲ್ಲಿ ಡೆತ್ ನೋಟನ್ನು ಹಾಕಿದ್ದ ವಿನಯ್. ಹಾಗಾಗಿ ಮೊಬೈಲ್ ರಿಟ್ರೀವ್ಗಾಗಿ FSLಗೆ ಕಳಿಸಿದ್ರು ಪೊಲೀಸರು. ವರದಿ ಕೈ ಸೇರಿದ ಬಳಿಕವಷ್ಟೇ ಆರೋಪಿಗಳ ವಿಚಾರಣೆಗೆ ಪೊಲೀಸರು ಇಲ್ಲಿ ರಿಟ್ರೀವ್ ಮಾಡೋದಕ್ಕೆ ಏನಿದೆ ಅಂತ ನನಗೆ ಅರ್ಥನೇ ಆಗ್ತಿಲ್ಲ. ಅವನೇನು ಡಿಲೀಟೇ ಮಾಡಿಲ್ಲ, ಆತ ಏನಾದರೂ ಡಿಲೀಟ್ ಮಾಡಿದ್ರೆ ತಾನೇ ರಿಟ್ರೀವ್ ಮಾಡೋದಕ್ಕೆ. ಇಲ್ಲಿ ಬೇಕಾಗಿರ್ತಕ್ಕಂಥದ್ದು ಈತ ಟೈಪ್ ಮಾಡಿದ ಡೆತ್ ನೋಟ್ ಇದೆಯಲ್ಲ, ಅದು ಈತನ ಮೊಬೈಲ್ನಲ್ಲೇ ಟೈಪ್ ಆಗಿದ್ದ. ಫಸ್ಟು ಈತನ ಮೊಬೈಲ್ನಿಂದನೇ ಬೇರೆಯವ್ರ ಗ್ರೂಪ್ಗಳಿಗೆ ಹೋಗಿದ್ದ, ಅಥವಾ ಬೇರೆ ಯಾರಾದರೂ ಕಳಿಸಿದಾರ ಅಂತ ಅವ್ನು ಕನ್ಫರ್ಮ್ ಮಾಡ್ಕೋಬೇಕು. ತುಂಬ ಕೇಸ್ಗಳಲ್ಲಿ ಇದು ಕೊಲೆನೋ ಆತ್ಮಹತ್ಯೆನೋ ಗೊಂದಲ ಇದ್ದಾಗ ಇವೆಲ್ಲವೂ ಕೂಡ ಹೆಲ್ಪ್ ಆಗುತ್ತೆ. ಇದರಲ್ಲಿ ಕ್ಲಿಯರ್ ಕಟ್ಟಾಗಿ ಇದು ಆತ್ಮಹತ್ಯೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಹಾಗಾಗಿ ಪೊಲೀಸರಿಗೆ ಇದರ ದೊಡ್ಡ ಮಾಹಿತಿ ಏನು, ಇದರಿಂದ ಲಾಭ ಏನು ಆಗಲಿಕ್ಕಿಲ್ಲ. ಇಲ್ಲಿ ಪೊಲೀಸರು ಕಂಡುಹಿಡಿಯಬೇಕಾಗಿರೋದು ಆತ್ಮಹತ್ಯೆಗೆ ಕಾರಣ ಏನು, ಕಾರಣರಾದವರು ಯಾರು. ಈತ ಮಾಡಿರ್ತಕ್ಕಂಥ ಆರೋಪ ನಿಜನ, ಅದರಲ್ಲಿ ಆತ ಮೈನಾ ಅಂತಕ್ಕಂಥ ವ್ಯಕ್ತಿಯ ಮೇಲೆ ಆರೋಪ ಮಾಡಿರ್ತಕ್ಕಂಥದ್ದು, ಶಾಸಕರಾದಂತಹ ಪೊನ್ನಣ್ಣ ಮತ್ತು ಮಂತರಗೌಡ ಇವರು ನಿಜಕ್ಕೂ ಕಿರುಕುಳ ಕೊಟ್ಟಿದ್ದಾರಾ ಕೊಟ್ಟಿಲ್ವಾ, ಸಾವಿಗೆ ಇವರೇ ಪ್ರೇರಣೆಯಾಗಿದ್ದಾರಾ ಇಲ್ವಾ, ಇಷ್ಟು ಮಾತ್ರ ಬೇಕಾಗಿರ್ತಕ್ಕಂಥದ್ದು. ಆದರೂ ಪಾರ್ಟ್ ಆಫ್ ದಿ ಇನ್ವೆಸ್ಟಿಗೇಷನ್ ಇದೆಲ್ಲವನ್ನು ಮಾಡಬೇಕಾಗುತ್ತೆ. ಚಾರ್ಜ್ ಶೀಟ್ನಲ್ಲಿ ಇದೆಲ್ಲವನ್ನು ಸೇರಿಸಬೇಕಾಗುತ್ತೆ ಮಾಹಿತಿಗಳನ್ನು. ಅದರ ಪ್ರಕಾರ ಈಗ ಅವರು ಮೊಬೈಲ್ ರಿಪೋರ್ಟನ್ನು FSLಗೆ ಕಳಿಸಿದ್ರು. ಇನ್ನೊಂದು 2 ದಿವಸದಲ್ಲಿ ಪೊಲೀಸರ ಕೈ ಸೇರುತ್ತೆ FSL ರಿಪೋರ್ಟ್. ಅದರಲ್ಲಿ ಆತನೇ ತನ್ನ ಮೊಬೈಲ್ನಿಂದ ಡೆತ್ ನೋಟನ್ನು ಎಲ್ರಿಗೂ ಕಳಿಸಿದಾನಾ ಇಲ್ವಾ ಅಂತಕ್ಕಂಥದ್ದು ಕನ್ಫರ್ಮ್ ಆಗಬೇಕು. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡೆಯೋಣ. ನಾಗೇಶ್, ಕೆಲವು ಪ್ರಕರಣದಲ್ಲಿ ಕೊಲೆನಾ ಆತ್ಮಹತ್ಯೆನಾ ಅಂತ ಕನ್ಫ್ಯೂಷನ್ ಇದ್ದಾಗ ಇಂಥ ಡಿಜಿಟಲ್ ಎವಿಡೆನ್ಸ್ಗಳು ಸಹಾಯಕ್ಕೆ ಬರುತ್ತೆ. ಬಟ್ ವಿನಯ್ ವಿಚಾರದಲ್ಲಿ ಅದು ಆತ್ಮಹತ್ಯೆ ಅಂತಲೇ ಎಲ್ಲರೂ ಹೇಳ್ತಾ ಇರೋದು, ಎಲ್ಲೂ ಡೌಟ್ ಬಂದಿಲ್ಲ. ಹಾಗಾಗಿ ಈ ಮೊಬೈಲ್ ಡೀಟೇಲ್ಸ್ ಎಲ್ಲ ಪೊಲೀಸರ ತನಿಖೆಗೆ ಹೇಗೆ ಸಹಕಾರ ಆಗುತ್ತೆ ಅಂತ ಅರವಿಂದ್, ಬಹಳ ಪ್ರಮುಖವಾಗಿ ವಿನಯ್ ಸೋಮಯ್ಯ ಅವರ ಆತ್ಮಹತ್ಯೆ ಪ್ರಕರಣದ ತನಿಖೆಯನ್ನು ಹೆಣ್ಣೂರು ಪೊಲೀಸರು ಮಾಡ್ತಿರುವಂಥದ್ದು. ಯಾವಾಗ ಈ ಒಂದು ಪ್ರಕರಣದಲ್ಲಿ ಸ್ಥಳೀಯ ಶಾಸಕರು, ಕಾಂಗ್ರೆಸ್ ಶಾಸಕರ ಕೈವಾಡ ಮತ್ತು ಅವರ ಕಿರುಕುಳ ಇದೆ ಅನ್ನುವಂಥ ಆರೋಪಗಳು ಕೇಳಿ ಬಂದಿತ್ತು. ಆ ಕಾರಣಕ್ಕಾಗಿ ಅವರ ಮೊಬೈಲ್ಗಳನ್ನು ಮತ್ತು ಅವರೇ ಬರೆದಿದ್ದಂತಹ ಡೆತ್ ನೋಟನ್ನು FSLಗೆ ಕಳಿಸಿರುವಂಥದ್ದು. ಪ್ರಮುಖವಾಗಿ ಯಾಕೆ ಕಳಿಸಿದ್ರು ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗಬೇಕಾಗುತ್ತೆ. ಈ ಒಂದು ವಿನಯ್ ಏನಿದ್ದಾನೆ ಆತನೇ ಆ ಟೈಪ್ ಮಾಡಿ ಆ ಡೆತ್ ನೋಟನ್ನು ಕಳಿಸಿದ್ದಾನೆ ಅನ್ನುವಂಥದ್ದು ಒಂದು ಖಾತ್ರಿ ಆಗಬೇಕು. ಜೊತೆಗೆ ಈ ಒಂದು ಕಿರುಕುಳದ ಆರೋಪವನ್ನು ಮಾಡಿರುವಂಥ ಕಾರಣಕ್ಕಾಗಿ, ಶಾಸಕರುಗಳ ಮೇಲೆ ಈ ಡೆತ್ ನೋಟ್ನಲ್ಲಿ ಉಲ್ಲೇಖ ಮಾಡಿರೋ ಕಾರಣಕ್ಕಾಗಿ ಅವರು ಏನಾದರೂ ಕಾಲ್ ಮಾಡಿ ಮತ್ತು ಮೆಸೇಜ್ಗಳನ್ನು ಮಾಡಿ ಇವರಿಗೆ ಕಿರುಕುಳವನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ಕನ್ಫರ್ಮೇಷನ್ ಮಾಡಿಕೊಳ್ಳಿಕ್ಕೆ ಪೊಲೀಸರು ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಇರುವಂಥದ್ದು. ಹಾಗಾಗಿ ಅವರ ಮೊಬೈಲ್ನಲ್ಲಿ ಒಂದಷ್ಟು ಮೆಸೇಜ್ಗಳು ಡಿಲೀಟ್ ಆಗಿರುವ ಸಾಧ್ಯತೆಗಳು ಇರುವುದರಿಂದ ಅದನ್ನು ರಿಟ್ರೀವ್ ಮಾಡ್ಕೋಬೇಕು. ಜೊತೆಗೆ ಕಾಲ್ ಡೀಟೇಲ್ಸ್ಗಳ CDRಗಳನ್ನು ಕೂಡ ತೆಗೆದುಕೊಳ್ಳುವ ಕೆಲಸವನ್ನು ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿಗಳು ಇರುವಂಥದ್ದು. ಹಾಗಾಗಿ ಈ ಎಲ್ಲ ವರದಿಗಳು ಇನ್ನೆರಡು ದಿನಗಳಲ್ಲಿ ಬೆಂಗಳೂರಿನ ಹೆಣ್ಣೂರು ಪೊಲೀಸರ ಕೈ ಸೇರಲಿದೆ ಅನ್ನುವಂಥ ಮಾಹಿತಿಗಳು ಇರುವಂಥದ್ದು. ಈ ಒಂದು CDR ರಿಪೋರ್ಟ್ ಮತ್ತು ಡೆತ್ ನೋಟ್ ಅವರೇ ಟೈಪ್ ಮಾಡಿ ಕಳಿಸಿದ್ದಾರೆ ಅನ್ನುವಂಥದ್ದು ಖಾತ್ರಿಯಾದ ಬಳಿಕ ಈ ಒಂದು ಪ್ರಕರಣದ ಆರೋಪಿಗಳಾದಂತಹ ತಣ್ಣೀರು ಮೈನಾ ಮತ್ತು ಉಳಿದಂತೆ ಆರೋಪಿಗಳಿಗೆ ವಿಚಾರಣೆ ಮಾಡಲಿಕ್ಕೆ ಪೊಲೀಸರು ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಇರುವಂಥ ಮಾಹಿತಿ ಪ್ರಕಾರ ಪ್ರಕರಣದ A1 ಆರೋಪಿಯಾಗಿರುವಂಥ ತಣ್ಣೀರು ಮೈನಾ ಅವರಿಗೆ ಪೊಲೀಸರು ನೋಟಿಸನ್ನು ಕೊಟ್ಟಿದ್ದು ವಿಚಾರಣೆಗೆ ಕೂಡ ಹಾಜರಾಗಿಲ್ಲ ಅನ್ನುವಂಥ ಮಾಹಿತಿಗಳು ಇರುವಂಥದ್ದು. ಹಾಗಾಗಿ ಪೊಲೀಸರು ಸಂಪೂರ್ಣವಾಗಿ CDR ಡೀಟೇಲ್ಸ್ ಮತ್ತು ಡೆತ್ ನೋಟ್ನ ಮಾಹಿತಿ ಸಿಕ್ಕ ಬಳಿಕ ಆರೋಪಿಗಳನ್ನು ವಿಚಾರಣೆಗೆ ಒಳಪಡಿಸಲು ಮುಂದಾಗಿದ್ದಾರೆ ಅನ್ನುವಂಥ ವಿಚಾರಗಳು ಗೊತ್ತಾಗ್ತಿರುವಂಥದ್ದು. ಅರವಿಂದ್, ಓಕೆ, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ನೋಡೋಣ, ತನಿಖೆ ಅದರ ಪಾಡಿಗೆ ಅದು ಸಾಗುತ್ತೆ. ಹೋಮ್ ಮಿನಿಸ್ಟರ್ ಹೇಳ್ಬಿಟ್ಟಿದಾರಲ್ಲ, ಮಂಥರ್ಗೌಡ ಆದರೂ ಅಷ್ಟೇ, ಪೊನ್ನಣ್ಣ ಆದರೂ ಅಷ್ಟೇ, ಕಾನೂನು ಎಲ್ರಿಗೂ ಒಂದೇ ಅಂತ. ಆ ಮಾತಿನಂತೆ ಸರ್ಕಾರ ನಡ್ಕೊಳ್ಳುತ್ತಾ ಇಲ್ಲ ಬೇರೆ ಕೇಸ್ಗಳ ಥರ ಇದನ್ನು ಹಳ್ಳ ಹಿಡಿಸ್ತಾರಾ, ಇದು ಇನ್ನು ಸ್ವಲ್ಪ ದಿವಸದಲ್ಲೇ ಗೊತ್ತಾಗುತ್ತೆ.